ಗಂಗಾವತಿ ತಾಲೂಕು ಬಲಿಜ ಕಾಪು ಸಮಾಜದ ವತಿಯಿಂದ ಗಂಗಾವತಿಯಲ್ಲಿ ಶ್ರೀ ಸದ್ಗುರು ಯೋಗಿನಾರಾಯಣ ಯತೀಂದ್ರರ 119ನೇ ಆರಾಧನಾ ಮಹೋತ್ಸವ ಸಡಗರ ಸಂಭ್ರಮ ಮತ್ತು ವೈಭವದಿಂದ ನಡೆಯಿತು. ಗಂಗಾವತಿ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಸದ್ಗುರು ಯೋಗಿನಾರಾಯಣ ಯತೀಂದ್ರ ಭಾವಚಿತ್ರದ ಮೆರವಣಿಗೆ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಾಯಚೂರು ರಸ್ತೆಯ ಅಮರಜ್ಯೋತಿ ಕಲ್ಯಾಣ ಮಂಟಪದ ವೇದಿಕೆಯ ಸ್ಥಳವನ್ನ ತಲುಪಿತು. ಬಲಿಜ ಕಾಪು ಸಮಾಜದ ತಾಲೂಕು ಅಧ್ಯಕ್ಷರಾಗಿರುವ ಬಿ ಸ್ಟ್ಯಾಂಪ್ ರಮೇಶ್ ಅಧ್ಯಕ್ಷತೆಯಲ್ಲಿ ನಡೆದ ವೇದಿಕೆಯ ಕಾರ್ಯಕ್ರಮವನ್ನ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನುವಳ್ಳಿಯವರು ಸಮ್ಮುಖದಲ್ಲಿ ಉದ್ಘಾಟಿಸಿದರು. ಬೆಂಗಳೂರಿನ ಬಲಿಜ ಕಾಪು ಸಮಾಜದ ನಿರ್ದೇಶಕರಾದ ಕಾಂಡ್ರ ಸತೀಶ್ ಕುಮಾರ್, ಕೊಪ್ಪಳ ಜಿಲ್ಲಾ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷರಾದ
ಸಿಂಗನಾಳ್ ವಿರೂಪಾಕ್ಷಪ್ಪ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮನೋಹರ್ ಗೌಡ, ಬಲಿಜ ಕಾಪು ಸಮಾಜದ ಮುಖಂಡರುಗಳಾದ ಟಿಜಿ ಬಾಬಣ್ಣ, ಆನೆಗುಂದಿ, ಪೈ ಅಕಾಡೆಮಿ ಕಾಲೇಜಿನ ಮುಖ್ಯಸ್ಥರಾಗಿರುವ ವಿನೋದ್, ಆನೆಗುಂದಿಯ ರಾಜೇಶ್ವರಿ, ಸುರೇಶ್ ಹಾಗೂ ಅಮರಜ್ಯೋತಿ, ವೆಂಕಟೇಶ್ ಹಾಗೂ ಬಲಿಜ ಕಾಪು ಸಮಾಜದ ವಿವಿಧ ಜಿಲ್ಲೆಗಳ ಮುಖಂಡರು ವೇದಿಕೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇದೇ ವೇಳೆ ಬಲಿಜ ಕಾಪು ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಮತ್ತು 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು.
ಸಮಾಜದ ಎಲ್ಲ ಹಿರಿಯರು ಕೂಡಿಕೊಂಡು ಮಾಡ್ತಾ ಇರೋದು ಬಹಳ ಸಂತೋಷ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಪ್ರತಿ ವರ್ಷವೂ ಸಹಿತ ನಾನು ಸಮಾಜದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ. ಸಹಜವಾಗಿ ಶ್ರೀ ಪಂಪ ವಿರೂಪಾಕ್ಷೇಶ್ವರ ದೇವಾಲಯದಲ್ಲಿ ಕಾರ್ಯಕ್ರಮವನ್ನು ನಡೆಸಿ ಏನೋ ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಆದ್ರೆ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದವರು ಒಟ್ಟುಗೂಡಿಸುವುದರ ಮುಖಾಂತರ ಇವತ್ತು ಕಾರ್ಯಕ್ರಮ ನಡೆಯುವುದರ ಜೊತೆಗೆ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಬೆಳಿಗ್ಗೆ ವಿಶೇಷವಾಗಿ ಕುಂಭೋತ್ಸವದ ಮೂಲಕ ಮೆರವಣಿಗೆ ಮಾಡುವುದರ ಮುಖಾಂತರ ಇವತ್ತು ಸಂಸ್ಕೃತಿ ಸಂಪ್ರದಾಯ ಒಂದು ಪರಂಪರೆಯನ್ನು ಮೆರೆದಂತ ಸಮಾಜ ಅಂದ್ರೆ ಅದು ಬಲಿಜ ಸಮಾಜ ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆಯಿಂದ ನೋಡಬೇಕಾಗ್ತದೆ. ಇವತ್ತು ಬಹಳ ನಿಜವಾಗಿ ಹೇಳುವುದಾಗಿ ಪ್ರಾಸ್ತಾವಿಕವಾಗಿ ಹೇಳಿದಾಗೆ ಅನೇಕ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಹೇಳಿದ ಪ್ರಾಸ್ತಾವಿಕವಾಗಿ ಶಿಕ್ಷಣವೇ ಶಕ್ತಿ ಅಂತೀವಿ, ಹೆಣ್ಣನ್ನು ಕಲಿತರೆ ಶಾಲೆಯನ್ನು ತರಬೇತಿ ಅನ್ನುವಂಥ ಅಭಿಪ್ರಾಯ ಸರ್ಕಾರದ ಯೋಜನೆಯಲ್ಲಿ ನಾನು ಸೇರಿ ಸಮಾಜದ ಎಲ್ಲ ಹಿರಿಯರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡು. ಶಿಕ್ಷಣ ಇದ್ದಾಗ ಮಾತ್ರ ಆ ಸಮಾಜ ಆ ಕುಟುಂಬ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳಬೇಕಾಗಿದೆ. ಜೊತೆಗೆ ಈಗಾಗಲೇ ತಾವು ಕೇಳಿದ್ರೆ ಏನಾದರೂ ವಾಸ್ತವಿಕವಾಗಿ ಹೇಳಿದಾಗೆ ಮಾನ್ಯರೆಲ್ಲ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನಿಮಗೆ ಕಲ್ಯಾಣ ಮಂಟಪ ಕಟ್ಟಲಿಕ್ಕೆ CS ಆಗಿ ಬೇಕಾಗಿದೆ. ಇವತ್ತು ಜನಪ್ರತಿನಿಧಿಗಳ ಜೊತೆಗೆ ಮಾತನಾಡಿ ಆದಷ್ಟು ಬೇಗನೆ ಆ ಕಾರ್ಯವನ್ನು ಮಾಡಿಕೊಳ್ಬೇಕು ಅಂತ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಹಿಂದೆ ಶಾಸಕರಿದ್ದಾಗ 3-4 ಸಮುದಾಯಗಳಿಗೆ ಸಹಿತ ಸಮುದಾಯ ಶಾಸಕರ ಏನು CS ಗಳನ್ನು ಕೊಡಿಸಿದೆ. ಆದ ಕಾರಣ ಸರ್ಕಾರದ ಅವಧಿಯಲ್ಲಿ ಸರ್ಕಾರಕ್ಕೆ ಅವಕಾಶ ಇದೆ. ಯಾಕಂದ್ರೆ ಬೆಲೆನೂ ಸಹಿತ ಕಡಿಮೆ ಸಿಗ್ತಾ ಇರೋದ್ರಿಂದ ಆ CS ಗಳನ್ನು ಕೊಂಡು ಕಲ್ಯಾಣ ಮಂಟಪ ಕಟ್ಟಿಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನ ನಾನು ಸಮಾಜದ ಎಲ್ಲ ಹಿರಿಯರು ಸಹಿತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಬೆಳಿಗ್ಗೆ ತಾನೇ ತಾವೇನು ಕುಂಭೋತ್ಸವದ ಮುಖಾಂತರ ತಾಯಂದಿರ ಮೆರವಣಿಗೆಯಲ್ಲಿ ನಾನು ಭಾಗವಹಿಸಿದ್ದೆ. ನಿಜವಾಗಿ ಸಂತೋಷ. ಯಾಕೆಂದ್ರೆ ಒಂದು ಮಾತನ್ನು ಹೇಳ್ತೀನಿ, ಈ ನಮ್ಮ ಸಂಸ್ಕೃತಿ ಸಂಪ್ರದಾಯ ನಮ್ಮ ಪರಂಪರೆಯನ್ನ ಯೋಗಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಮಾಡಿದಂತ ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ ಕಾರಣ ಸಮಾಜ ಎಲ್ಲ ಹಿರಿಯರು ಮೊದಲು ಮಕ್ಕಳನ್ನ ಶಾಲೆಗೆ ಕಳಿಸಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ. ಜೊತೆಗೆ ಯಾರಿಗೂ ಸಹಿತ ಯಾವುದು ಶಾಶ್ವತ ಅಲ್ಲ, ನಾವು ಮಾಡುವಂತ ಕಾರ್ಯ ಮಾತ್ರ ಶಾಶ್ವತ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಒಮ್ಮೆ ಮನಸ್ಸಲ್ಲಿ ನಾನು ಕೇಳಿದಾಗ ಹೇಳ್ತೀನಿ, ಈ ಬಲಿಜ ಕಾಪು ಸಮಾಜದ ಮೂಲ ಉದ್ಯೋಗ ಅಂದ್ರೆ ಬೆಳೆ ಮಾರೋದು ಅಂತ ನಾನು ಕೇಳಿದ್ದೀನಿ. ಯಾಕೆಂದ್ರೆ ಬೆಳೆ ಮಾರೋದು ಮುಖಾಂತರ ತಮ್ಮ ಉದ್ಯೋಗ ಮೂಲ ಅಲ್ಲ. ನಾನು ಕೇಳಿದಾಗ ಹೇಳ್ತಾ ಇರೋದು ಅಷ್ಟೇ. ಆದ ಕಾರಣ ಯಾವುದೇ ಮೂಲವಾಗಿ ಒಂದು ಉದ್ಯೋಗದಿಂದ ಬಂದವರು ಕಾಯಕವೇ ಕೈಲಾಸ ಅನ್ನುವಂತ ಸಂಪ್ರದಾಯವನ್ನು ಏನು ನಡೆಸಿಕೊಂಡು ಬಂದಂತ ಸಮಾಜ ಬಲಿಜಿಗೆ ಕಾಪು ಸಮಾಜ ಅನ್ನುವಂತ ಮಾತನ್ನು ಹೇಳಿ ವಿಶೇಷವಾಗಿ ನಾವು ಮನಸ್ಸದ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಪು ಸಮಾಜದ ಜಾತಿ ನಾವು ಯಾರಿಗೂ ನೋಡಂಗಿಲ್ಲ. ರಾಜಕಾರಣಿಗಳು ಕಾಪು ಸಮಾಜ ಚೈತನ್ಯದ ಸಹಿತ ನಮಗೆ ಇವತ್ತ ಬಹಳ ಸಂತೋಷದಲ್ಲಿದೆ. ಯಾಕೆಂದ್ರೆ ಸರಳವಾಗಿ ಹಾಗೆ ಸಮಾಜ ಒಟ್ಟುಗೂಡಿದಾಗ ಮಾತ್ರ ಆ ಸಮಾಜಕ್ಕೆ ಒಂದು ದೊಡ್ಡ ಕೆಲಸ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆದಷ್ಟು ಬೇಗನೆ ತಾವು CS ಕೊಳ್ಳಿ. ಜೊತೆಗೆ ನಮ್ಮ ಶಾಸಕರಿರಲಿ ಸದಸ್ಯರಿರಲಿ ಅವರ ಜೊತೆಗೆ ಮಾತನಾಡಿ ಆದಷ್ಟು ಬೇಗನೆ ಆ ಕಾರ್ಯವನ್ನು ತಾವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನಾವು ಸಹಿತ ಎಲ್ಲರೂ ನಿಮ್ಮ ಜೊತೆಗೆ ಇದ್ದೇ ಇರ್ತೇವೆ. ಇವತ್ತು ಯಾರೇ ಒಂದು ಒಳ್ಳೆಯ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರ ಜೊತೆಗೆ ಕಾರ್ಯ ಮಾಡುವುದು, ಸಹಕಾರ ನೀಡುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ತಾಯಂದಿರು ಬಹಳ ಜನ ಭಾಗವಹಿಸಿದ್ದೀರಿ. ಮೊದಲು ಪದೇ ಹೇಳ್ತಾ ಇದ್ದೀನಿ, ಮೊದಲು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ. ಎಷ್ಟೇ ಕಷ್ಟ ಇರಲಿ, ಇವತ್ತು ಬಡತನ ಶ್ರೀಮಂತಿಕೆ ಯಾರಿಗೂ ಶಾಶ್ವತ ಅಲ್ಲ. ನಾವು ಮಾಡುವಂತ ಕಾರ್ಯ ಮಾತ್ರ ಶಾಶ್ವತ. ಆ ದಿಸೆಯಲ್ಲಿ ಮೊದಲು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಮಾತನ್ನ ನಾನೊಬ್ಬ ಶಿಕ್ಷಣ ಪ್ರೇಮಿಯಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಮಾಜದ ಜೊತೆಗೆ ಯಾವುದೇ ಸಂದರ್ಭದಲ್ಲಿ
ಬರ್ರಿ, ನಮ್ಮ ಕೈಲಾದ ಮಟ್ಟಿಗೆ ಸಹಕಾರ ನೀಡುವಂಥದ್ದು, ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುವಂತ ಕಾರ್ಯವನ್ನ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಸಮಾಜದ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ಸಮಾಜ ನೋಡ್ರಿ ಆದಿತ್ಯ ಏನಂದ್ರೆ ಸದ್ಗುರು ಯೋಗಿ ನಾರಾಯಣ ಯತಿಯವರ ಆದರ್ಶ ಜೀವನ ಅವರು ನಮಗೆ ಹಾಕಿಕೊಟ್ಟಿದ್ದಾರೆ. ಆ ತತ್ವ ಸಿದ್ಧಾಂತದಲ್ಲಿ ನಡೆಯುವುದರ ಮುಖಾಂತರ ಸಮಾಜವನ್ನು ಕಟ್ಟುವಂತ ಕಾರ್ಯ ಮಾಡಿದಾಗ ಇನ್ನು ಸಮಾಜಕ್ಕೆ ಹೆಚ್ಚು ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ಬೆಳಗಿನ ಸಹಿತ ತಾಯಂದಿರು ದೇವರಂದ್ರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆತ ಪರಿಚಯ ಸಮಾಜ ಇದು ಯಾರು ಗೊತ್ತಿಲ್ಲ, ಸಂಶೋಧನೆ ನಡೀತಾ ಇದೆ. ಆತ ಯಾವ ಸಮಾಜ ಅಂದ್ರೆ ಭೂಮಿ ಮೇಲೆ ಬಂದ ಮೇಲೆ ಆತ ಪರಿಚಯ ಸಮಾಜದ ಅವತಾರವನ್ನು ಎತ್ತಿ ಸಾಕ್ಷಾತ್ ಪರಮಾತ್ಮ ಇವತ್ತಿಗೂ ಸಂಶೋಧನೆ ನಡೀತಾ ಇದೆ. ಎರಡನೇದಾಗಿ ಶ್ರೀ ಕೃಷ್ಣದೇವರಾಯ ಕೂಡ ಬಳಿಜ ಸಮಾಜ. ಆನೆಗುಂದಿಗೆ ಆವಾಗಲೂ ಜಾಸ್ತಿ ಬಳಿಜ ಸಮಾಜ ಬೇಕು. ಶ್ರೀ ಕೃಷ್ಣದೇವರಾಯ ಬಳಿಜ ಸಮಾಜ ಮತ್ತು ನನ್ನ ಸ್ನೇಹಿತರು ನನ್ನ ಜೊತೆ ಬಹಳ ದಿವಸ ಚಿರಂಜೀವಿಗಳು ಅವರು ಬಳಿಜ ಸಮಾಜ. ಹೀಗೆ ಇವತ್ತು ಈ ಸಮಾಜದಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಈ ಸಮಾಜದಲ್ಲಿ ಹುಟ್ಟಿ ಬರಬೇಕಂದ್ರೆ ಇದು ಬಹಳ ಪವಿತ್ರವಾದಂತಹ ಸಮಾಜ. ಇವತ್ತು ಎಲ್ಲ ಕಾರ್ಯದಲ್ಲಿ ಅವರು ಏನೇ ಮಾಡಿದ್ರು ಕೂಡ ಯಶಸ್ವಿಯನ್ನು ಕೊಡ್ತಕ್ಕಂಥ ಒಂದು ಸಮಾಜ. ನಿಜವಾಗಲೂ ಇವತ್ತು ಮರಣ ಹೇಳಿದ್ರು ಅವರು CSA ಕೊಡಬೇಕಂತ ಹೇಳಿ ಬಳಿಜ ಸಮಾಜದವರು ಜಗತ್ತಿಗೆ CSA ಕೊಟ್ಟಿಲ್ಲ. ಎಲ್ಲ ಸಮಾಜ ಅವರಿಗೆ ನಾವು ಕೊಡೋದು ಬಹಳ ಸಣ್ಣ. ಇವಾಗ ಯಾವುದೇ ಸರ್ಕಾರದಲ್ಲಿ ಅವರು ಕೊಡ್ತಕ್ಕಂಥ ಯೋಗಕ್ಕೆ ನಾವು ಯಾಕಂದ್ರೆ ಅಷ್ಟು ದೊಡ್ಡ ಸೇವೆಯನ್ನು ಜಗತ್ತಿಗೆ ಮಾಡಿರ್ತಕ್ಕಂಥ ಸಮಾಜ. ಅದರಿಂದ ಇವತ್ತು ನಾವೆಲ್ಲರೂ ನಾವು ಪಕ್ಷಾಂತರವಾಗಿ ನಮ್ಮ ಗೌರವವಾಗಿ ನಮ್ಮ ರಾಜಕೀಯದಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು ನಾವು ಪ್ರಯತ್ನ ಮಾಡಿ ನಮ್ಮ ಗಂಗಾವತಿ ಯಾಕಂದ್ರೆ ಒಂದು BJP ಶಿವಕುಮಾರ್ ಅವರ ಸರ್ಕಾರಕ್ಕೆ ನಾನು ಪ್ರಯತ್ನ ಮಾಡಿ ಇವತ್ತು ಈ ಸಮಾಜಕ್ಕೆ ಒಂದು CSA ಮತ್ತು ಬಜೆಟ್ನಲ್ಲಿ ಗಂಗಾವತಿ ಕಟ್ಟಡಕ್ಕೆ ಸಮುದಾಯದವರಿಗೆ ಒಂದು ಅನುದಾನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಹೇಳ್ತಾ ಮುಂದೆ ಪ್ರತಿ ವರ್ಷ ನಾವು ಯಾವುದೇ ಸಮಾಜಕ್ಕೆ ಹೋಗಿ ಬರೀ CSA ಬಗ್ಗೆ ಮಾತಾಡ್ತಾರೆ, ಆದರೆ ಶಿಕ್ಷಣ ಬಗ್ಗೆ ಬಹಳ ಕಡಿಮೆ. ಅದಕ್ಕೆ ಇವತ್ತು ನಾವು ಜನ್ಮ ಕೊಡ್ತಕ್ಕಂಥ ತಂದೆ ತಾಯಿಯರು ನಾವು ಊಟದ ಜೊತೆ ನಾವು ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅವಾಗೇ ನಮ್ಮ ಸಮಾಜ ಉದ್ಧಾರ. ಅದರಿಂದ ಹೆಚ್ಚಿನ ಜವಾಬ್ದಾರಿ ಬಂದಿರ್ತಕ್ಕಂಥ ತಾಯಿಗಳಿಗೆ ತಂದೆಯರಿಗೆ ದೊಡ್ಡ ಜವಾಬ್ದಾರಿ ಇದೆ. ನಾವು ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಟ್ಟರೆ ಮಾತ್ರ ಇವತ್ತು ಸಮಾಜ ಬೆಳೀಲಿಕ್ಕೆ ಸಾಧ್ಯ. ಅದರಲ್ಲಿ ಇವತ್ತು ನಾವು ಹಾಗೆ ಬೆಳೀತಾ ಇದೆ. ಯಾಕಂದ್ರೆ ಬಹಳ ಉನ್ನತ ಮಟ್ಟದಲ್ಲಿ ನಾನು ಆಂಧ್ರದಲ್ಲಿ ನೋಡಿದ್ದೀನಿ ಮತ್ತು ತೆಲಂಗಾಣದಲ್ಲಿ ನೋಡಿದ್ದೀನಿ, ಕರ್ನಾಟಕದಲ್ಲಿ ನೋಡಿದ್ದೀನಿ. ಈ ಸಮಾಜಗಳು ಬಹಳ ಬುದ್ಧಿವಂತರು, ಬಹಳಷ್ಟು ಹೆಚ್ಚು ರೀತಿಯಲ್ಲಿ ಬೆಳೀತಾರೆ. ಆದರೂ ಕೂಡ ಬಡತನಗಳು ಬಹಳ ಕಡೆ ಎಲ್ಲ ಸಮಾಜಗಳು ಇದೆ. ಈ ಸಮಾಜಗಳು ಕೂಡ ಬಡತನ ಇರತಕ್ಕಂಥದ್ದು. ಅದರಿಂದ ಇವತ್ತು ಶಿಕ್ಷಣದಿಂದ ಈ ಬಡತನ ಬೇರೆ ಮಟ್ಟಕ್ಕಿಂತ ಸಾಧ್ಯ. ಇವತ್ತು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಅವರೇ ವಿದ್ಯಾವಂತ ಮಾಡಿ ಒಂದು ಆಸ್ತಿಯನ್ನು ಮಾಡಬೇಕಾದ ಕೆಲಸ ನಾವು ಮಾಡೋದು. ಅದಕ್ಕೆ ಇವತ್ತು ನಾನು ಮುಂದೆ ಒಂದು ಕಾರ್ಯಕ್ರಮ ಹೋಗಬೇಕಾಗಿದೆ. ನಿಮ್ಮ ಸಮಾಜದ ಮೇಲೆ ಅಭಿಮಾನದಿಂದ ನಾನು ಬೆಂಗಳೂರು ಹೋಗೋದಿತ್ತು. ಇಲ್ಲ, ಈ ಸಮಾಜ ನನಗೆ ನಮ್ಮ ತಂದೆಯವರಿಗೆ ನನ್ನಿಂದ ಯಾವತ್ತೂ ಈ ಸಮಾಜ ಇರ್ತದೆ. ಅದರಿಂದ ಈ ಸಮಾಜದ ಋಣ ಮುಕ್ತಗಾಗದ ಅಂದರೆ ಪ್ರಾಮಾಣಿಕವಾಗಿ ಸೇವೆ ಮಾಡಲಿಕ್ಕೆ ಒಂದು ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ನಾವು ರಾಷ್ಟ್ರೀಯ ಲಾಭಕ್ಕಾಗಿ ನಾವು ಮಾತಾಡಬಾರ್ದು. ಈ ಸಮಾಜ ಯಾವುದೇ ಸಮಾಜಕ್ಕೆ ನಾವು
ಒಂದು ಬೆಳೀಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ಇವತ್ತು ನಾವು ಆ ಸಮಾಜದ ಒಂದು ಆಶೀರ್ವಾದ ಸಿಗ್ತದೆ. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಾನು ಹೇಳ್ತಾರೆ ಜನಾರ್ದನ ಆತ್ಮೀಯ ಸ್ನೇಹಿತರು ಸಾಕಷ್ಟು ಸಮಾಜಗಳಿಗೆ ಅವರು ಹಣವನ್ನು ತನ್ನ ಸ್ವಂತ ಹಣವನ್ನು ಕೊಟ್ಟಿದ್ದಾರೆ. ಆದರೆ ಅದೇ ರೀತಿಯಾಗಿ ನಮ್ಮ ಪರಿಣಾಮ ಕೂಡ ಹಿಂದೆ ಶಾಸಕರಾಗಿದ್ದಾಗ ಸಾಕಷ್ಟು ಬಡಜನರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ಎಲ್ಲರೂ ಸೇರಿಕೊಂಡು ನಮ್ಮ ಗಂಗಾವತಿ ಈ ಸಮಾಜವನ್ನು ಬೆಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಮ್ಮೆ ನನ್ನನ್ನು ಕರೆಸಿ ಇವತ್ತು ಒಂದು ಒಳ್ಳೆಯ ಸುಂದರವಾದಂತಹ ಕಾರ್ಯಕ್ರಮ ಮತ್ತು ಯೋಗಿ ನಾರಾಯಣ ಅವರ ಒಂದು ಆಶೀರ್ವಾದಕ್ಕೆ ನಾವೆಲ್ಲರೂ ನನಗೆ ಅವಕಾಶ ಮಾಡಿರ್ತಕ್ಕಂಥ ಈ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರಿಗೂ ನಾನು ವಂದಿಸಿ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಆತ್ಮೀಯರಾದಂತಹ ಅನುಭೂತಿ ವೆಂಕಟೇಶ್ ಅವರೇ, ಈ ಒಂದು ಸಮಾಜದ ಹಿರಿಯರು ಟಿ.ಜಿ. ಬಾಬಾ ಅವರೇ, ರಾಜೇಶ್ವರ ಮೇಡಮ್ ಅವರೇ ಮತ್ತು ಸಮಾಜದ ಎಲ್ಲ ಹಿರಿಯರೇ ಮತ್ತು ರಾಜ್ಯದ ಸದಸ್ಯರಾದಂತಹ ಸತೀಶ್ ಅವರೇ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಸಮಾಜದ ಎಲ್ಲ ಹಿರಿಯರೇ ಮತ್ತು ಈ ಸಮಾಜಕ್ಕೆ ಅನೇಕ ಕೆಲಸ ಕಾರ್ಯಗಳನ್ನು, ಯಾಕೆಂದರೆ ಪ್ರಾಸ್ತಾವಿಕವಾಗಿ ನಮ್ಮ ವಿನೋದ್ ಅವರು ಮಾತಾಡಿದರು. ಪೈ ಮೆಡಿಕಲ್ ಅಕಾಡೆಮಿಯ ವಿನೋದ್ ಅವರು ನಮ್ಮ ಸಮಾಜದ ಅಂತಂದರೆ ಬಹಳ ಹೆಮ್ಮೆಯಿಂದ ಇವತ್ತು ನಮ್ಮ ಸಮಾಜದ ಶಿಕ್ಷಣದಿಂದ ವಂಚಿತ ಆಗಿದೆ, ಆರ್ಥಿಕವಾಗಿ ದೂರಿದ್ದಾರೆ. ಇವತ್ತು ಈ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸಬೇಕೆಂಬ ಕಲ್ಪನೆಯನ್ನು ಅನೇಕ ವಿಚಾರಗಳು ಪ್ರಾಸ್ತಾವಿಕವಾಗಿ ಮಾತಾಡಿದರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸಮಾಜದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹೋರಾಟವಾಗುವ ಕಲ್ಪನೆಯನ್ನು ಪ್ರತಿಯೊಬ್ಬರಿಗಿರುವ, ಯಾಕೆಂದರೆ ಈ ಸಮಾಜ ಇವತ್ತು ಅನೇಕ ಕೆಲಸ ಕಾರ್ಯಗಳನ್ನು ಇವತ್ತು CA ಸೈಟ್ ಕೇಳೋದ್ರ ಮುಖಾಂತರ ಅನೇಕ ಕೆಲಸ ಕಾರ್ಯಗಳನ್ನು ಸಮಾಜಕ್ಕೆ ಮಾಡಬೇಕಾಗಿದೆ. ಇವತ್ತು ನಮ್ಮ ಗಂಗಾವತಿಯ ಜನಪ್ರಿಯ ಶಾಸಕರಾದಂಥ ಜನಾರ್ದನ ಕೊಡಬೇಕಾಗಿತ್ತು. ಇವತ್ತು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀಮತಿಯವರು ದೈವರಾದ್ರಿಂದ ಬೆಂಗಳೂರಿಗೆ ಹೋದ ಕಾರಣ ಈ ಒಂದು ಸಮಾರಂಭಕ್ಕೆ ಬರಲಿಕ್ಕೆ ಆಗಲಿಲ್ಲ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಏನು ಅಭಿಲಾಷೆಗಳು ಇವತ್ತು CA ಸೈಟ್ ಇರಬಹುದು, ಅಭಿವೃದ್ಧಿ ಅನ್ನುವಂಥ ಕಾರ್ಯವನ್ನು ಅವರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿ CA ಸೈಟ್ ಕೊಡಿಸುವಂಥ ಕೆಲಸ ಇವತ್ತು ಈ ಸಮಾಜ ಮಾಡ್ತದೆ ಅಂತಂದ್ರೆ ಇವು ಸಂದರ್ಭದಲ್ಲಿ ಹೇಳುತ್ತಾ, ಅದರ ಜೊತೆಗೆ ಇವತ್ತು ಈ ಸಮಾಜ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಮುಂದಿದೆ ಅನ್ನೋದು ತಪ್ಪಾಗಿದ್ದಲ್ಲ. ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಬೇಕಾಗಿದೆ. ಯಾಕೆಂದ್ರೆ ಇವತ್ತು ಅನೇಕ ಹಿರಿಯರು ಇವತ್ತು ಮೆಗಾಸ್ಟಾರ್ ಚಿರಂಜೀವಿ ಅಂತ ಪವರ್ ಸ್ಟಾರ್ ಅನೇಕ ಇವತ್ತು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಯಾಕಂದ್ರೆ ಆಂಧ್ರ ಪ್ರದೇಶದಲ್ಲಿ ಕಾಪು ಸಮಾಜ ಒಂದು ದೊಡ್ಡ ಸಮಾಜ. ಇವತ್ತು ಅನೇಕ ರಾಜಕೀಯವನ್ನು ಬದಲಾವಣೆ ಮಾಡುವಂಥ ಪ್ರಸಕ್ತಿ ಇರುವಂಥ ಇವತ್ತು ಸಮಾಜ ಅಂತಂದ್ರೆ ಇವತ್ತು ಕಾಪು ಸಮಾಜ. ಇವತ್ತು ನಮಗೆಲ್ಲ ಗೊತ್ತಿದೆ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ಚಂದ್ರಬಾಬು ಅಧಿಕಾರಕ್ಕೆ ಬರಬೇಕಾದ್ರೆ ಇವತ್ತು ಸಮಾಜದ ಶಕ್ತಿ ಎಷ್ಟಿದೆ ಅಂತಂದ್ರೆ ಇಲ್ಲಿ BJP ಗೊತ್ತಿದೆ. ಇವತ್ತು ಅಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಅನೇಕ ಕೆಲಸ ಕಾರ್ಯಗಳನ್ನು ಇವತ್ತು ಪವನ್ ಕಲ್ಯಾಣ ಬಹುಮುಖ್ಯತೆಯನ್ನು ಮಾಡಿ ಮುಂದಿನ ಭವಿಷ್ಯತ್ತಿನಲ್ಲಿ ದೊಡ್ಡ ರಾಜಕಾರಣಿಯಾಗಿ ಬರುವಂತಹ ಕಾರ್ಯ ಅವರಲ್ಲಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಮೋಹನ್ ಅವರಂತಂದ್ರೆ ಅನೇಕ ವರ್ಷದಿಂದ ಸಂಸದರಾಗ್ತಾ ಇದ್ದಾರೆ ಈ ಪರಿಸರ ಸಮಾಜದವರು. ಇವತ್ತು ಸುಮಾರಂತ ಅವರು, ನಿರ್ಮಾಪಕರು ಅನೇಕರು ನಮ್ಮ ಸಮಾಜದ ಆರ್ಥಿಕವಾಗಿ ಮುಂದಿದ್ದಾರೆ. ಇವತ್ತು ಅದೇ ರೀತಿಯಾಗಿ ಆರ್ಥಿಕವಾಗಿ ಇವತ್ತು ಬೆಳವಣಿಗೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಮಾಜ ಬಾಜು ಬಂದಂತ ನಡುವೆ ಅನೇಕ ಸೋದರಿಯರು, ತಾಯಂದಿರು ಆ ಹರಡಿನ ಮುಖಾಂತರ ಏನು ಕುಟುಂಬ ಅವ್ರಿಗೆ ಸಾಕಾಗಿ ಕೇಳುವುದೆಲ್ಲ ಭಾಷಣ. ಯಾಕಂತಂದ್ರೆ ಅಲ್ಲೆಲ್ಲ ಹರಡಿ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ ಹೆಚ್ಚು ಕಮ್ಮಿ 12-1 ಗಂಟೆ ಆಯ್ತು. ಈಗ ಊಟದ ಸಮಯ ಆಯಿತು. ಇವತ್ತು ಈ ಸಮಾಜಕ್ಕೆ ಇವತ್ತು
ಈ ಸಮಾಜದ ಅನೇಕ ಹಿರಿಯರು ಇವತ್ತು ಈ ಕಾರ್ಯವನ್ನು ಈ ಸಮಾಜ ಕೊಟ್ಟಿದೆ. ಈ ಸಮಾಜಕ್ಕೆ ನಾವು ಏನು ಕೊಟ್ಟರು ಕಮ್ಮಿ ಎಂಬ ಕಲ್ಪನೆಯನ್ನು ಶ್ರೀನಾಥ್ ಅವರು ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ಈ ಸಮಾಜಕ್ಕೆ ಇವತ್ತು ಸರ್ಕಾರದ ಯಾಕಂದ್ರೆ ಇಲ್ಲೇ ಮಹಾರಾಜರ ಅನೇಕ ಕೆಲಸ ಕಾರ್ಯಗಳನ್ನು ನಾವು ನೋಡಿದ್ದೀವಿ. ನಾವು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನಾವು ಕಟ್ಟಿದಂಥ ಎಲ್ಲ ವಿಚಾರಗಳನ್ನು ನಾವು ಮೈಗೂಡಿಸಿಕೊಂಡು ಇವತ್ತು ನಾವು ಆ ನಿಟ್ಟಿನಲ್ಲಿ ನಡೆಯುವಂಥ ಕೆಲಸ ನಾವು ಮಾಡುವಂತ ಹೇಳಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇನ್ನ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ರೆ ನಿಮ್ಮೆಲ್ಲ ಜೊತೆಗೆ ಪ್ರತಿಯೊಂದು ಹಂತದಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೇನೆ. ಪ್ರತಿಯೊಂದು ತನ ಎಲ್ಲ ಸಾಹಿತ್ಯ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ನೀವೆಲ್ಲ ಮುಂಚೆ ಜೈ ಬಳಿಕ ಜೈ ಜೈ ಬಳಿಕ ವೇದಿಕೆ ಎಲ್ಲ